ಬೋರ್ಡನ್ನು ನೋಡಿದ್ವಿ, ಅದನ್ನು ಪ್ರೋಗ್ರೆಷನ್ ಇವಾಗ. ಸೊ ಓಕೆ ಮಾಡ್ತಾಯಿದ್ದೀನಿ ಮನೆಯಲ್ಲೇ. ಈಗ ಇವಾಗ 3000 ಸ್ಟೆಪ್ಸ್ ಆಗಿದೆ. ನಿನ್ನೆ ಮಹಾಶಿವರಾತ್ರಿ ಇರೋದ್ರಿಂದ ಆಲ್ಮೋಸ್ಟ್ 3 o'clock ತನಕ ಎಚ್ಚರ ಇತ್ತು, ಬಟ್ ಆಮೇಲೆ ನಿದ್ದೆ ಬಂದ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಸೊ ಉಪವಾಸ ಇಡೋಕ್ಕಾಗಿಲ್ಲ. ಉಪವಾಸ ಇದ್ದೆ, ಏನೋ ತಲೆನೋವು ಬಂದ್ಬಿಡ್ತೇವೆ, ಮೊಬೈಲ್ ತಿಂದ್ಬಿಟ್ಟು ಮಾತ್ರೆ ತೊಗೋಬೇಕಾಗಿತ್ತು. ಸೊ ಅದಕ್ಕೆ ಏನಂತ ಗೊತ್ತಿಲ್ಲ. ಈ ಪ್ರೋಗ್ರೆಷನ್ ಹೇಳೋದಾದರೆ ಓಕೆ, ಸ್ಲೋ ಅಂದರೆ ಈಗ ಜಾಸ್ತಿ ಆಗ್ತಾಯಿಲ್ಲ ವೆಯ್ಟು. ಮೇಂಟೆನೆನ್ಸಿ ಬಂದಿದೆ. ಅಂದರೆ ಇವಾಗ ಅಪ್ ಟ್ರೆಂಡಲ್ಲಿ ಇದ್ದಿದ್ದು ವೆಯ್ಟು 105, 106, 107, 108 ಅಂತ ಹೋಗ್ತಾ ಇದ್ದಿದ್ದು. ಈಗ ಅದು ಸ್ಟಾಪ್ ಆಗಿ ಮೇಂಟೈನ್ ಆಗಿದೆ. ಸೊ ನಾನು ಆವಾಗ ಕ್ಯಾಲರೀಸ್ ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ಅದು ಸೇಮ್ ಕಾನ್ಸ್ಟೆಂಟ್ ವೆಯ್ಟ್ ಇದೆ, 106 ಪಾಯಿಂಟ್ಸ್ ಅಲ್ಲೇ ಮಾರ್ನಿಂಗಲ್ಲಿ ಇರುತ್ತೆ. ಒಂದಿನ 107.2 ಹೋಗಿತ್ತು. ಬಿಟ್ಟರೆ 8ನೇ ತಾರೀಕಿಂದ 8 ಫೆಬ್ರವರಿಯಿಂದ ಟುಡೇ 16 ಫೆಬ್ರವರಿ 8 ಡೇಸ್. ಸೊ 8 ಡೇಸಲ್ಲಿ ಕನ್ಸಿಸ್ಟೆಂಟಾಗಿ 106 ಪಾಯಿಂಟ್ ಸಮಥಿಂಗ್ ಇರುತ್ತೆ. ಕ್ಯಾನ್ ಸಿ ಆಸ್ 8 ನಂದು 106.5 ಇತ್ತು, ಇವತ್ತು 106.5 ಇದೆ. ಸೊ ಡ್ರಾಸ್ಟಿಕಲಾಗಿ ಏನು ಚೇಂಜಸ್ ಆಗಿಲ್ಲ. ಸೊ ಅದನ್ನೆಲ್ಲ ಮಾಡುವ ಟೈಮ್ ಇದೆ, ಟೈಮ್ ತೊಗೊಂಡು ಈಗ ಮುಂದೆ ಕಮ್ಮಿ ಆಗುತ್ತೆ ಅಂತ ನಂದೇನಂದರೆ ಬಜೆಟ್ ಇಲ್ದಿರೋದ್ರಿಂದ ನಾನು ಪ್ರೋಟೀನ್ ಇಂಟೇಕ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಏನಾದರೆ ಕ್ಯಾಲ್ಕುಲೇಟ್ ಮಾಡಿ ಇಷ್ಟೇ ಕ್ಯಾಲರೀಸ್ ಅಂಡರಲ್ಲೇ ತಿಂತಾಯಿದ್ದೀನಿ, ಬಟ್ ಕಾರ್ಬ್ಸ್ ಜಾಸ್ತಿ ಆಗ್ತಾಯಿದೆ. ಫ್ಯಾಟ್ಸ್ ಓಕೆ ಮೀಡಿಯಮ್ ರೇಂಜಲ್ಲಿದೆ. ಪ್ರೋಟೀನ್ ಇಂಟೇಕು ಬರೀ 60 ಗ್ರಾಮ್ಸ್ ಮ್ಯಾಕ್ಸ್ ಟಚ್ ಆಗೋದು, 60 to 70 ಗ್ರಾಮ್ಸ್ ಅಷ್ಟೇ ಟಚ್ ಆಗ್ತಾಯಿದೆ. 97 ಗ್ರಾಮ್ಸ್ ಅಂತ ಇವಾಗ ನಂಗೆ ಓದಿರೋದು, ಮತ್ತು ಏನೂ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ಮಂತಿಂದ ಮಾಡುವ. ಮತ್ತು ಈಗ ಓದ್ತಾ ಇದ್ದಲ್ಲ, ಸೊ ಡೇಟಾ ಅನಾಲಿಟಿಕ್ಸ್ ಅಂದ್ಕೊಂಡೆ, ಬಟ್ ಅದಕ್ಕಿಂತ ಇವಾಗ ಓಪನಿಂಗ್ ಎಲ್ಲ ಜಾಸ್ತಿ ಇರೋದು. ಡೆವಲಪರ್ ಇದಕ್ಕೆ ಆಪ್ಷನ್ಸಿಗೆ ಜಾಸ್ತಿ ಓಪನಿಂಗ್ ಇರೋದು. ನಾನು ಇಷ್ಟು ದಿನ ಡೇಟಾ ಅನಾಲಿಟಿಕ್ಸ್ ಜಾಬಿಗೆ ನೋಡ್ತಾ ಇದ್ದೆ, ಬಟ್ ಅಷ್ಟು ಓಪನಿಂಗ್ಸ್ ಎಲ್ಲ ಕಾಣಲಿಲ್ಲ ಆ್ಯಸ್ ಎ ಫ್ರೆಶರ್. ಸೊ ಅದಕ್ಕೆ ಸ್ಟ್ಯಾಕ್ ಡೆವಲಪ್ಮೆಂಟು ಮೊದಲೇ ಅಪ್ನಾ ಕಾಲೇಜಿಂದ ತಗೊಂಡಿದ್ದೆ. ಸೊ ಅದನ್ನು ಕೋರ್ಸ ಮಾಡ್ತಾಯಿದ್ದೀನಿ ಆಲ್ರೆಡಿ. ಬೇಸಿಕಾಗಿ HTML CSS ಎಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋ ಕವರೇಜ್ ಮಾಡಾಯಿತು. ರಿವಿಷನ್ ಮಾಡಬೇಕು. MDNನಲ್ಲಿ ರಿವಿಷನ್ ಮಾಡಿದ್ರೆ ಆಗುತ್ತೆ. ಇನ್ನು CSS ಮಿನಿ ಪ್ರಾಜೆಕ್ಟು ಮತ್ತು ಮೈನ್ ಪ್ರಾಜೆಕ್ಟ್ ಹೊಂದಿದೆ. ಸೊ 3 ಮಾಡ್ಯೂಲ್ ಇದೆ ಇನ್ನು CSS. ಅದನ್ನು ಮುಗಿಸಿ ಜಾವಾಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಬೇಕು ಇವತ್ತು. ಸೊ ಟೋಟಲಿ 285 + 120 405 ಮಿನಿಟ್ಸ್ ಇದೆ ವೀಡಿಯೋ ಲೆಕ್ಚರ್ಸು, 405 ಮಿನಿಟ್ಸು. ಸೊ ಅದು ಇವತ್ತು ಮಾಡಬೇಕಂತ ಇರೋದು. ಡೈಲಿ ಲಾಕ್ ಮಾಡೋದು, ಏನು ಪ್ರೋಗ್ರೆಷನ್ ಏನು ಎತ್ತ ಅಂದ್ಬಿಟ್ಟು. ಹಿಂಗಿದೆ ಬಾಡಿ. ಅದಕ್ಕೇ ಪ್ರೋಗ್ರೆಷನ್ ಇದು ಮಾಡಿ ತಪಸ್ಸಿ ಪ್ರಾಜೆಕ್ಟಿಗೆ ಅಪ್ಲೋಡ್ ಮಾಡಬೇಕು. ಸೊ ಯೂಟ್ಯೂಬಲ್ಲಿ ಹೇಗೆ ಮಾಡೋಣ, ಸ್ವಲ್ಪ ವೇಟನ್ನು ಕಮ್ಮಿ ಮಾಡಬೇಕು. ಮತ್ತು ನೆಕ್ಸ್ಟ್ ಮಂತ್ ಮಾರ್ಚ್ ಸಮಥಿಂಗಲ್ಲಿ ನನ್ನ ಫ್ರೆಂಡ್ ಒಬ್ಬಳದು ಎಂಗೇಜ್ಮೆಂಟ್ ಇದೆ. ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ಫಿಟ್ಟಾಗಿ, ಯಾವ ಬಟ್ಟೆನೂ ಫಿಟ್ ಆಗ್ತಾಯಿಲ್ಲ ಈಗ. ಸೊ ಅಷ್ಟರಲ್ಲಿ ಒಂದು ಬಟ್ಟೆ ಫಿಟ್ ಆಗೋ ಹಾಗೆ ಆಗಬೇಕು. ಅಂದರೆ 100-200 kg ಹೋಗಬೇಕು. ಅಂದರೆ ಮಾರ್ಚ್ 25th ಹಂಗೆ. ಸೊ ಇವತ್ತು 16 ಅಂದರೆ ನೆಕ್ಸ್ಟ್ 12-13 ಡೇಸ್, ಇವತ್ತು ಸೇರಿ 13 ಡೇಸು ಪ್ಲಸ್ 24 ಡೇಸ್. 13 + 24 37 ಡೇಸ್. 37 ಡೇಸಲ್ಲಿ 100 kg ಹೋಗಬೇಕು. ಸೊ 6 kg ಹ್ಯಾವ್ ಟು ಲೂಸ್. ಚಾಲೆಂಜ್ ಇದೆ ಅದು, ನೋಡೋಣ ಹೆಂಗಾಗುತ್ತೆ ಅಂತ. ಯಾಕಂದರೆ ಡೈಲಿ ಇವಾಗ 10K ಸ್ಟೆಪ್ಸ್ ಅಂತೂ ಆಗ್ತಾಯಿದೆ, 10K ಸ್ಟೆಪ್ಸ್ ಮಾಡ್ತಾಯಿದ್ದೀನಿ. ಸೊ ಇನ್ಮೇಲಿಂದ ಆಲ್ಟರ್ನೇಟ್ ಡೇಸಲ್ಲಿ ನೈಟ್ ಹೊತ್ತು ಫಾಸ್ಟಿಂಗ್ ಮಾಡ್ತೀನಿ. ಸೊ ಇವತ್ತು ಅಷ್ಟೇ, ಇವತ್ತು ಬೆಳಗ್ಗೆ ತಿಂದೆ, ಮಧ್ಯಾಹ್ನ ತಿಂತೀನಿ, ರಾತ್ರಿ ತಿನ್ನೋದು. ಸೊ ನಾಳೆ 3 ಹೊತ್ತು ಊಟ ಮಾಡ್ತೀನಿ. ನಾಡಿದ್ದು ಮತ್ತು ಸೇಮ್ ಮಂಡೇ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಅಷ್ಟೇ ತಿನ್ನೋದು, ನೈಟ್ ಹೊತ್ತು ತಿನ್ನೋಲ್ಲ. ಸೊ ಆ ಥರ ಆಲ್ಟರ್ನೇಟ್ ಡೇಸಲ್ಲಿ ನಾನು ಇದು ತಿಂತೀನಿ.
ಕ್ಯಾಲರೀಸ್ ಡೆಫಿಸಿಟಲ್ಲೇ ಇದೆ. ಬಟ್ ಅದೇ ಮೊನ್ನೆ ಒಂದೇನು ಏನಾಯ್ತಂದರೆ ಮ್ಯಾಗಿ, ಚೀಸ್ ಮ್ಯಾಗಿ, ಬಿಂಗೋ, ಐಸ್ ಕ್ರೀಮ್ ಎಲ್ಲ ತರಿಸಿ ಆಲ್ಮೋಸ್ಟ್ 2600 ಕ್ಯಾಲರೀಸ್ ಅದರಲ್ಲೇ ತಿಂದ್ಬಿಟ್ಟಿದ್ದೆ. ಅವತ್ತೊಂದು ದಿನ 17,000 ಸ್ಟೆಪ್ಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಡೇ ನನ್ನ ವೆಯ್ಟ್ ನಾರ್ಮಲಾಗೇ ಬಂತು. ಸೊ ಅವಾಗ ಗೊತ್ತಾಯಿತು. ಸೊ ನೀನು ಏನು ತಿಂತೀಯ ಅದು ತಿನ್ನೋದ್ರಲ್ಲಿ ಅಷ್ಟೇ ಕ್ಯಾಲರೀಸ್ ಬರ್ನ್ ಮಾಡಬೇಕಾಗುತ್ತೆ. ಅದೇ ಲಾಜಿಕ್. ಏನು ತಿಂತೀಯ ಅದನ್ನು ಬರ್ನ್ ಮಾಡಬೇಕು. ಈಗ ಚೀಟ್ ಮೀಲ್ ಮಾಡ್ತೀಯ ಅಂದರೆ ಅದನ್ನು ಬರ್ನ್ ಮಾಡಬೇಕು. ಎಷ್ಟು ಕ್ಯಾಲರೀಸ್ ಆಗಿದೆ ಅಷ್ಟು ಅಡಿಷ್ನಲ್ ಬರ್ನ್ ಮಾಡಬೇಕು. ನೆಕ್ಸ್ಟ್ ಡೇ ಇವಾಗ ನಿಮಗೆ ಸೇಮ್ ವೇಟ್ ಕಾಣಿಸ್ಬೇಕು ಅಂದರೆ ಎಷ್ಟು ತಿಂದಿರ್ತೀವಿ ಅಷ್ಟೇ ಕ್ಯಾಲರೀಸ್ ಬರ್ನ್ ಮಾಡಬೇಕು. ಸೊ ನೈಟ್ ಹೊತ್ತಾಗಲಿ ಏನಾದರೂ ಆಗಲಿ ವಾಕಿಂಗ್ ಹೋಗಿ ಬರ್ನ್ ಮಾಡಬೇಕು. ಜಿಮ್ಮಿಗೆ ಹೋಗಿ ಬರ್ನ್ ಮಾಡಬೇಕು. ಸೈಕಲ್ ಇದ್ದರೆ ಸೈಕಲ್ ಹೋಗಿ ಬರ್ನ್ ಮಾಡಬೇಕು. ಸೊ ಹಂಗೆ ಬರ್ನಿಂಗ್ ಏನು ತಿಂತೀಯ ಅಷ್ಟೇ ಬರ್ನ್ ಮಾಡಬೇಕು. ಸೊ ಇದು ನೆನ್ನೆ ಫುಲ್ ತಲೆನೋವು ಬಂದಿದ್ದಕ್ಕೆ ಫುಲ್ ಆಯಿಲ್ ಹಾಕ್ಕೊಂಡಿತ್ತು. ಈ ಥರ ಇದೆ. ಬರೀ ಸೀಡಿಂಗ್ ಏನೋ ಇದೆ, ಅದನ್ನು ಸೊಲ್ಯೂಷನ್ ಮಾಡಬೇಕು. ಸೊಲ್ಯೂಷನ್ ಹೇಳ್ತೀನಿ, ಮಾಡೋಕ್ಕಾರೆ ಹೇಳ್ತೀನಿ ಏನು ಮಾಡ್ತೀನಿ ಅಂತ. ಈ ಮಂತ್ ಬಜೆಟ್ ಇಲ್ಲ, ಸೊ ಅದಕ್ಕೆ ನೆಕ್ಸ್ಟ್ ಮಂತ್ಗೆ. ಸೊ ಮಾರ್ಚ್ 2nd ನಾನು ಇದು ಜಾಬ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಷ್ಟರಲ್ಲಿ ನಂದಿದ್ದು ಮಂತ್ ಸ್ಟ್ಯಾಕ್ ಬೇಸಿಕ್ ಲೆವೆಲ್ ಅಂತ ಸಿಗೋದಿಲ್ಲ. ಬಟ್ ಇಂಟರ್ವ್ಯೂ ಲೆವೆಲ್ ಯಾರೋ ಕಲಿಬೋದು. ಸೊ ಇಂಟರ್ವ್ಯೂ ಕೊಡ್ತಾ ಬರ್ಬೋದು. ಸೊ ಮಾರ್ಚ್ ಏಪ್ರಿಲ್ ನನಗೆ ಜಾಬ್ ಆಗಿಬಿಟ್ರೆ ಒಳ್ಳೆಯದಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಮಾಡ್ತಾಯಿದ್ದಾರೆ. ಅವರು ಕೇಳಿಕೊಂಡು 20,000 ಸಿಕ್ಕಿದ್ರು ಸ್ಟಾರ್ಟ್ ಮಾಡ್ಬೋದು. ಸೊ ಆಮೇಲೆ ಮುಂದಿದ್ದಾಗ ನೋಡ್ಕೋಬೋದು. ಸೊ ಹಾಗೆ ಏನು ಹೇಳೋದು. ಸೊ ಈ ಉಸಿರಾಟನೂ ಅಷ್ಟೇ. ಸೊ ಹೆಂಗಿದೆ ಉಸಿರಾಟ. ನೆನ್ನೆ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದೆ. ಸ್ವಲ್ಪ ವೀಕ್ನೆಸ್ ಇತ್ತು, ಅಷ್ಟು ಇದು ಮಾಡೋಕ್ಕಾಗಿಲ್ಲ. ಜನನೂ ಬಂದಿಲ್ಲ, 6 ಮೆಂಬರ್ಸ್ ಅಷ್ಟಿದೆ ಕ್ರಿಕೆಟ್ ಆಡೋಕ್ಕೆ. ಸೊ ಅದು ಒಂಥರ ಡೌನ್ಫಾಲ್ ಇತ್ತು. ಮತ್ತು ಮೊನ್ನೆ ಸ್ನೂಕರ್ ಆಡೋಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಜೊತೆ. ಸೊ ಸ್ಯಾಟರ್ಡೆ ಸಂಡೇ ಮಾತ್ರ ಫ್ರೆಂಡ್ಸ್ ಗ್ಯಾದರಿಂಗ್ ಮಾಡ್ತಾಯಿದ್ದೀನಿ. ಈಗ ನಾನು ಹೋದ ತಿಂಗಳು ತನಕ ಹೆಂಗಿತ್ತು ಅಂದರೆ ಡೈಲಿ ಹೋಗಿ ಫ್ರೆಂಡ್ಸ್ ಮೀಟ್ ಮಾಡೋದು. ಆಲ್ಮೋಸ್ಟ್ 3 to 4 hours ಟೈಮ್ ವೇಸ್ಟೇ ಅನ್ಬೋದು. ಯಾಕಂದರೆ ಡೈಲಿ 3 to 4 hours ಮಾಡ್ತೀವಿ ಅಂದರೆ ಟೈಮ್ ವೇಸ್ಟೇ ಅಲ್ಲ. ಸೊ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ಸೊ ಇವಾಗ ಹಂಗಲ್ಲ, ಮಂಡೇ ಟು ಫ್ರೈಡೇ ಎಲ್ಲೂ ಹೋಗೋಲ್ಲ, ಅವ್ರ ಫ್ರೆಂಡ್ಸ್ ಜೊತೆ ಹೋಗೋಲ್ಲ. ಮನೆಯಲ್ಲೇ ಅಮ್ಮಂಗೆ ಮಾತ್ರ ಟೈಮ್ ಕೊಡೋದು. ಸೊ 2 ಸ್ಲಾಟ್ ಮಾಡಿಟ್ಟಿದ್ದೀನಿ ಅಮ್ಮಂಗೆ. ಮಾರ್ನಿಂಗ್ 10 to 1, ಇಲ್ಲಾಂದರೆ 5 to 8. ಆ ಸ್ಲಾಟಲ್ಲಿ ಯಾವುದಾದ್ರು ಒಂದು ಸ್ಲಾಟ್ ಚೂಸ್ ಮಾಡಿ ಆಚೆ ಹೋಗೋದು ಅಂತ. ಮಿಕ್ಕಿದ ಟೈಮಲ್ಲಿ ನಾನು ಓದ್ಕೊಳ್ಳೋಕ್ಕೆ ಅಥವಾ ಈ ಥರ ಕಾರ್ಡಿಯೋ ಮಾಡೋಕ್ಕೆ ನನ್ನ ಫೋಕಸ್ ಮಾಡ್ತೀನಿ. ಈಗ ಕಾರ್ಡಿಯೋ ಒಂದಷ್ಟು ಮಾಡಾದಮೇಲೆ ಸ್ನಾನ ಮಾಡಿ ಸಾಧನೆ ಅಂದರೆ ಸಂಧ್ಯಾ ವಂದನ ಪೂಜೆ ಅಂದರೆ ನಾನು ಜಪ ಮಾಡ್ತೀನಿ. ಜಪ ಮಾಡಿ ಆಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಹಾಗೆ. ಸೊ ಇವತ್ತಿಗೆ ಬಾರ್ಲಿ ನೀರನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು, ಹೆಲ್ತಿಗೂ ಒಳ್ಳೆಯದು. ಹೆಂಗಿದ್ರು ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ, ತುಂಬ ಶೆಕೆ ಬೇರೆ. ಸೊ ಅದಕ್ಕೇ ಒಳ್ಳೆಯದು. ಈ ಥರ ಬಾಡಿ ಈ ಥರ ಇಟ್ಕೊಂಡು ಇಂಟರ್ವ್ಯೂ ಕಾನ್ಫಿಡೆನ್ಸೇ ಇರೋಲ್ಲ. ಹೊಟ್ಟೆ ಕಾನ್ಫಿಡೆನ್ಸ್ ಇಲ್ಲ, ಇಂಟರ್ವ್ಯೂ ಕಾನ್ಫಿಡೆನ್ಸ್ ಇಲ್ಲ, ಏನಿಲ್ಲ. ನೋಡಿ ಕೂದಲೆಲ್ಲ ಹೆಂಗಿದೆ, ಇದೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಇವತ್ತಿಗೆ ಸಾಕು. ನಾಳೆಯಿಂದ ಇದು ಹೋಮ್ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.